ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವ. ದಿನಕ್ಕೊಂದು ಬನ್ನ ಕ್ಷಣಕ್ಕೊಂದು ಬನ್ನ, ಏನೇನೋ ವೇಷ ಮಾತಲ್ಲಿ ಮೋಸ. ಆ ಮಾತನೆಲ್ಲ ನಿಜವೆಂದು ನಂಬಿ, ಆ ಮಾತನೆಲ್ಲ ನಿಜವೆಂದು ನಂಬಿ, ಮನದಾಸೆಯೇ ಮನ್ನಾಯಿತೆ, ಮನದಾಸೆಯೇ ಮನ್ನಾಯಿತೆ, ಮನ ನೆಮ್ಮದಿ ದೂರಾಯಿತೆ. ನಗಲಾರದೆ ಅಳಲಾರದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕೆ ಗೊತ್ತೇನ್ರಿ? ನಗಬೇಕು ಅಳಬೇಕು ಒಂದು ಅರ್ಥ ಆಗಂಗಿಲ್ಲ. ಆದರೆ ಚಕ್ರವರ್ತಿ ನಕ್ಕೋತಾ ಇರ್ತಾನೆ ರೀ ಯಾವಾಗೂ. ಯಾಕಂದ್ರೆ ನನ್ನ ಮಕ್ಕಳಿಗೆ ಹೆದರೋ ಮಾತಿಲ್ಲ. ಆದರೆ ಈ ಸಂದರ್ಭದಾಗ ನನ್ನ ಸೌಜನ್ಯ ಹೋರಾಟಗಾರರು, ನಾನು ತೃಣ ಬಿಡ್ರಿ, ನನ್ನ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಎತ್ತರದಲ್ಲಿದ್ದಾರೆ. ಚಕ್ರವರ್ತಿ ಒಂದು ತೃಣ, ಆ ಸೌಜನ್ಯ ಹೋರಾಟಗಾರರ ಒಂದು ತೃಣಕ್ಕೆ ಸಮಾನ ಅಷ್ಟ. ಆದರೆ ಈ ಒಂದು ಸಂದರ್ಭದಾಗ ಒಂದು ನನಗೆ ನೆನಪು ಬರ್ತದೆ ರೀ. ನಾನು ಇನ್ನೂ ವಿಷಯಗಳನ್ನ ಭಾಳ ಹೇಳ್ಬೇಕು ರೀ. ಏನು ರೀ ವೀರೇಂದ್ರ ಹೆಗಡೆ ಅವರೇ, ಹೇಳ್ತೀನಿ ರೀ, ನಾನು ನಿಮ್ಮ ಕಡೆ ಬರ್ತೀನಿ ರೀ, ನಿಮ್ಮ ಜೊತೆ ಮಾತಾಡ್ತೀನಿ ರೀ. ಆದರೆ ಇದಕ್ಕಿಂತ ಮುಂಚೆ ಒಂದು ಬಸವಣ್ಣನವರು ನೆನಪಾಗ್ತಾ ಇದ್ದಾರೆ ರೀ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣವೇ ಪ್ರಣತಿಯಾಯಿತು, ನಾನು ಬತ್ತಿಯಾದೆ. ನನ್ನ ಸೌಜನ್ಯ ಹೋರಾಟಗಾರರು ತೈಲವಾದರು. ಕಲ್ಯಾಣದ ತುಂಬೆಲ್ಲ ಬೆಳಕು ಬೆಳಕು ಅಂಥ ಬಸವಣ್ಣನವರಿಗೆ 12ನೇ ಶತಮಾನದಲ್ಲಿ ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಜನ ಇದ್ದರೆ ಹೊತ್ತು, ಅವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಜನ ಇದ್ದರೆ ಹೊತ್ತು, ಬಸವಣ್ಣನಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂಥ ಜನ ಇದ್ದರೆ ಹೊತ್ತು, ಇವತ್ತು ಏನಾಗಿದೆಪ್ಪ ಅಂದರೆ ಈ ನನ್ನ ಸೌಜನ್ಯ ಪರ ಹೋರಾಟಗಾರರು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಏನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಅದು 12ನೇ ಶತಮಾನ, ಅದು 12ನೇ ಶತಮಾನ. ಇವತ್ತು ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಜಯಂತ್ ಆಗಿರ್ಬೋದು, ವಿಠ್ಠಲ್ ಗೌರ ಆಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಎಲ್ಲ ಮಹಿಳಾ ಮಣಿಗಳಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇಡೀ ಕರ್ನಾಟಕದ ಹೆಣ್ಣು ಕುಲ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಯುವಕರು ಆಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು, ಕೆಲವೊಂದಿಷ್ಟು ರಾಜಕಾರಣಿಗಳಾಗಿರ್ಬೋದು, ಕೆಲವೊಂದಿಷ್ಟು ಜನ ಪರದೆ ಹಿಂದಿರ್ತಾರವರು ಆಗಿರ್ಬೋದು, ಎಲ್ಲರೂ ಕೂಡ ಸೌಜನ್ಯ ಪರ ಹೋರಾಟಕ್ಕಾಗಿ, ಆ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೀ. ಹೆಣ್ಣು ಮಗಳಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡ್ರಿ ತಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರು ನೋಟಿಸ್ ಮೇಲೆ ನೋಟಿಸು, ಇನ್ಸ್ಟಾಗ್ರಾಮ್ ಏನು ಮಾಡೋದು, ಅದನ್ನು ಬಂದ್ ಮಾಡಿಬಿಡೋದು, ಫೇಸ್ಬುಕ್ ಅಕೌಂಟನ್ನು ಬಂದ್ ಮಾಡಿಬಿಡೋದು, ಯೂಟ್ಯೂಬ್ಗಳನ್ನು ಬಂದ್ ಮಾಡಿಬಿಡೋದು, ಯೂಟ್ಯೂಬ್ಗಳ ಮೇಲೆ ಕೇಸ್ ಹಾಕೋದು, ಯೂಟ್ಯೂಬ್ಗಳನ್ನು ಅದು ಏನು ಮಾಡೋದು, ಸ್ಟೇ ಆರ್ಡರ್ ತೊಗೊಂಬರೋದು, ಆಮೇಲೆ ಯೂಟ್ಯೂಬರ್ಸ್ಗಳನ್ನು ಜೈಲಿಗೆ ಕಳಿಸೋದು, ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿಸೋದು. ಯಾರು ಮಾಡಿಸ್ತಾ ಇದ್ದಾರೆ ಇದನ್ನು? ಯಾರು ಮಾಡಿಸ್ತಾ ಇದ್ದಾರೆ? ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರ ಮೇಲೆ ಇದನ್ನು ಮಾಡ್ತೀರಿ ನೀವು. ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ಯದ, ಅದಕ್ಕೆ ನ್ಯಾಯವನ್ನು ಕೊಡಿಸ್ರಿ ಅಂತ ತಿಳ್ಕೊಂಡು ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೀವಲ್ಲ, ಅದು ತಪ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ತಪ್ಪ ಇದು ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಇಲ್ಲಿ ಮಿಸ್ಟರ್ ವೀರೇಂದ್ರ ಹೆಗಡೆ ನಿಮಗೆ ಕೇಳ್ತಾ ಇದ್ದೀನಿ ನಾನು, ನಿಮ್ಮನ್ನು ಏನಾದರೂ ಅತ್ಯಾಚಾರಿಗಳಂತ ಯಾರಾದರೂ ಕರೆದ್ರ, ಏಪ್ಪ ನೀ ಸೌಜನ್ಯನ ಅತ್ಯಾಚಾರ ಮಾಡಿದ್ಯಾ, ನಿನ್ನಿಂದ ತಪ್ಪದ ಯಾರಾದರೂ ಅಂದ್ರೆ? ಯಾರು ಕೂಡ ಅನ್ನಲಿಲ್ಲ. ನಮಗೆ ಬೇಕಾಗಿರೋದು ಸೌಜನ್ಯರಿಗೆ ನ್ಯಾಯ ಬೇಕಾಗಿದೆ. ವೇದವಲ್ಲಿ, ಪದ್ಮಲತಾ, ಆನೆಮಾವುತ, ಇವ್ರಿಗೆಲ್ರಿಗೂ ಕೂಡ ನ್ಯಾಯ ನಾವು ಅದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ವೀರೇಂದ್ರ ಹೆಗಡೆಯನ್ನು ಜೈಲಿಗೆ ಕಳಿಸ್ಬೇಕು, ಹರ್ಷೇಂದ್ರ ಜೈನನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಯಾವುದೂ ಕೂಡ ಇಲ್ಲ. ಅದಿರಬೇಕಾದ್ರೆ ನೀವು ಯೂಟ್ಯೂಬರ್ಸ್ಗಳ ಮೇಲೆ ದಾಳಿಯನ್ನು ಮಾಡೋದು, ಇದು ಯಾರು ಮಾಡ್ತಾ ಇದ್ದಾರೆ? ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರಿ? ಆ ಯೂಟ್ಯೂಬರ್ಸ್ಗಳನ್ನ ಯಾರ್ಯಾರು ಬೆನ್ನು ಹತ್ತಿ ಬಡಿಯಾಕತ್ತಿದ್ರಲ್ಲ, ಅವ್ರ ಮನೆಗಳಿಗೆ ಏನಾದರೂ ನೋಟಿಸನ್ನು ಕಳಿಸಿದ್ರಿ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ? ಅವ್ರ ಮನೆಗೆ ಏನಾದರೂ ನೋಟಿಸ್ ಕಳಿಸಿದ್ರಿ? ಇಲ್ಲ, ಕಳಿಸ್ಲಿಲ್ಲ ನೀವು. ಈ ನಿಮ್ಮ ಏಷ್ಯಾನೆಟ್ ಸುವರ್ಣನ ಅಜಿತ್ ಹನುಮವ್ವ, ಆಮೇಲೆ ರಂಗಣ್ಣ, ಆಮೇಲೆ ಇದು TV9, ಆಮೇಲೆ ಎಕ್ಸೆಟ್ರಾ ಆ ರಾಕೇಶ್ ಕಾಮಾಟಿಪುರದಲ್ಲಿ ಕಾಂಡ ಮಾಡ್ತಿದ್ದ ರಾಕೇಶ್ ಶೆಟ್ಟಿ,
ಇವರಲ್ಲಿ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ರಲ್ಲ, ಆವಾಗ ಅವ್ರಿಗೆ ಒಂದು ಸ್ಟೇ ತರಬೇಕಿತ್ತಲ್ಲ. ನೀವು ನಮ್ಮ ಪರವಾಗಿ ಕೂಡ ಮಾತಾಡಬಾರ್ದು ತಂದ, ವಿರುದ್ಧ ಅಷ್ಟಲ್ಲ, ನಮ್ಮ ಪರವಾಗಿ ಕೂಡ ಮಾತಾಡಬಾರ್ದು. ನೀವು ಪರವಾಗಿ ಮಾತಾಡಿದ್ರೆ ನಡೀತದೆ, ಅದ್ರ ವಿರುದ್ಧವಾಗಿ ಮಾತಾಡಬಾರ್ದು. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನಿಮ್ಮನ್ನು ಯಾರೂ ಕೂಡ ಇಲ್ಲಿ ಆರೋಪಿ ಅಂತ ಕರಿತಾ ಇಲ್ಲ. ನಿಮ್ಮ ಹೆಸರನ್ನು ನೇರವಾಗಿ ತೊಗೊಳ್ಬಾರ್ದು. ತೊಗೊಂಡ್ರೆ ಏನಾಗ್ತದಪ್ಪ ಅಂದ್ರೆ, ಆ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಅವ್ರಿಗೆ ಕಳಿಸಿದಿರಲ್ಲ ಗಂಟೆಗಟ್ಟಲೆ ಬುಕ್ಸ್ಗಳನ್ನು. ಯಾಕೆ ಲೈಬ್ರರಿ ಓಪನ್ ಮಾಡೋಕ್ಕೆ, ಲೈಬ್ರರಿ ಗ್ರಂಥಾಲಯ ಓಪನ್ ಮಾಡೋಕೆ ಕಳಿಸಿದಿರ ಅದನ್ನೆಲ್ಲ? ಅಲ್ಲ, ಕಮೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಸ್ಟೇ ಆರ್ಡರ್ ತೊಗೊಂಡ್ಬರ್ತೀರಂತಲ್ಲ. ನೀವು ಕಮೆಂಟ್ ಮಾಡಬಾರ್ದು, ಕಮೆಂಟನ್ನು ಮಾಡಬಾರ್ದು ಅಂತಂದು ಸ್ಟೇ ಆರ್ಡರ್ ತೊಗೊಂಡ್ಬರ್ತಿರತ್ತ. ಹೌದಾ? ನಾ ಏನು ತಿಳ್ಕೊಂಡಿದ್ದೆ, ಯೂಟ್ಯೂಬರ್ಗಳಿಗೆ, ಇನ್ಸ್ಟಾಗ್ರಾಮ್ ಆಮೇಲೆ ಫೇಸ್ಬುಕ್ದವ್ರಿಗೆ ಮಾತ್ರ ತೊಗೊಂಡು ಬರ್ತೀರಿ ಅಂತ ತಿಳ್ಕೊಂಡಿದ್ದೆ. ಕಮೆಂಟ್ ಮಾಡಿದವ್ರಿಗೂ ವೇದವಲ್ಲಿ, ಆ ಹರಳಲಿಯ, ಆನೆ ಮಾವುತ, ಇವ್ರಿಗೆಲ್ಲ ಏನಾಯಿತು? ಸೌಜನ್ಯಗಳಿಗೆ ಏನಾಯ್ತು? ಅದ್ರ ಬಗ್ಗೆ ಏನಾದರೂ ಮಾತಾಡಿದಿರಿ? ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕಿತ್ತಲ್ಲ, ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ. ಯಾಕೆ ಸುಳ್ಳು ನೋಟಿಸನ್ನು ಕಳಿಸೋದು? ನೇರವಾಗಿ ಒಂದು ಪ್ರೆಸ್ಸನ್ನು ಕರೀರಿ. ನ್ಯಾಯದ ಪರ ಯಾರೂ ಹೋರಾಟ ಮಾಡಬಾರ್ದು ಅಂತ ಹೇಳಿಬಿಡ್ರಿ ಅದನ್ನು. ಸತ್ಯಕ್ಕಾಗಿ ಯಾರೂ ಹೋರಾಟ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಬಿಡ್ರಿ. ಅದನ್ನು ಬಿಟ್ಟು ಕದ್ದು ಮುಚ್ಚಿ ನೋಟಿಸನ್ನು ಕಳಿಸೋದು, ಹೆದರಿಕೆ ಹಾಕೋದು, ಅವ್ರನ್ನ ಜೈಲಿಗೆ ಕಳಿಸೋದು, ಕೋರ್ಟಿಗೆ ಎಳೆಯೋದು, ಸ್ಟೇಷನ್ಗೆ ಎಳೆಯೋದು, ಧಮಕಿ ಕೊಡೋದು, ಇದೆಲ್ಲ ಯಾವುದಿದು? ಮತ್ತು ಇದನ್ನು ನಂಬಿಕೊಂಡು ಇಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಜನ ಅದಾರಲ್ಲ, ಅವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಯಾವಾಗ ಆಗ್ತದಲ್ಲ, ಆವಾಗ ಅವ್ರಿಗೆ ಜ್ಞಾನೋದಯ ಆಗ್ತದೆ ರೀ. ಅವಾಗ ಅವರಿಗೆ ನನಗೇನು ಲಾಭ ಅದ ರೀ? ನನಗೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋದ್ರಿಂದ ನನಗೇನು ಲಾಭ ಅದ? ಏನು ಕೋಟಿಗಟ್ಟಲೆ ಹಣ ಬರ್ತದ? ವೇದವಲ್ಲಿ, ಪದ್ಮಲತಾ, ಆನೆ ಮಾವುತಿ, ಇವರಿಗೆಲ್ಲ ನ್ಯಾಯವನ್ನು ಕೊಡಿಸೋದಕ್ಕೆ ನನಗೇನು ಗರ್ಜದ ರೀ? ಆ ಬಂಗ್ಲೆ ಗುಡ್ಡದಲ್ಲಿರ್ತಕ್ಕಂಥ ಅನಾಥ ಶವಗಳಿಗೆ ನ್ಯಾಯ ಸಿಗಬೇಕಂತಂದು ನಾನು ಒಂದು ಸಣ್ಣ ಪುಟ್ಟ ಒಂದು ತೃಣಕಾಳಷ್ಟು ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಹಾಕ್ತೀನಲ್ಲ, ನನಗೇನಾದರೂ ಕೋಟಿಗಟ್ಟಲೆ ದುಡ್ಡು ಸಿಗ್ತದೆ? ನೋ. ನನಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಇನ್ನು ಮುಂದೆ ಆಗಬಾರ್ದು. ಇದೊಂದು ಕೇಸ್ ಮಾದರಿ ಆಗಬೇಕು. ಸೌಜನ್ಯಗಳನ್ನ ಅತ್ಯಾಚಾರ ಯಾರು ಮಾಡ್ಯಾರಲ್ಲ, ಆ ಸುಳೆ ಮಕ್ಕಳಿಗೆ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು. ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಅದಕ್ಕಾಗಿ ಹೋರಾಟ ಮಾಡ್ತಾಯಿದ್ದೆ. ನನ್ನ ಮನೆ ಹೆಣ್ಣು ಮಗಳು, ನಿಮ್ಮ ಮನೆ ಹೆಣ್ಣು ಮಗಳು, ಇಡೀ ಕರ್ನಾಟಕ ಜನತೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅತ್ಯಾಚಾರ ಪ್ರಕರಣಗಳು ಆಗಬಾರ್ದು. ಪೆನ್ನಂದೇಕಿ ಗೀಳುವರಯ್ಯ ಕಣ್ಣು ಕಾಣದ ಗಾವಿಲರು ಅಂತಕ್ಕಂಥ ಒಂದು ಮಾತು ಬದಲಾಗಬೇಕು ರೀ, ಈಗ ಬದಲಾಗಬೇಕು. ಅದಕ್ಕಾಗಿ ಚಕ್ರವರ್ತಿ ಒಂದು ತುರಣಕಾಷ್ಟು ವಿಡಿಯೋ ಮಾಡ್ತಿರ್ತಾನೆ. ಇವ್ರು ನೋಟಿಸ್ ಮೇಲೆ ನೋಟಿಸು, ವಿಡಿಯೋಗಳ ಮೇಲೆ ಅದು ಏನು ಯೂಟ್ಯೂಬರ್ಸ್ಗಳನ್ನು ಮನೆಗೆ ಬುಕ್ಸ್ ಒಂದು ಬುಕ್ ಸ್ಟಾಲ್ ಇಟ್ಬಿಡ್ತೀವಿ ನಿಮ್ಮ ಹೆಸರಲ್ಲೇ, ವೀರೇಂದ್ರ ಹೆಗಡೆ ಬುಕ್ ಸ್ಟಾಲ್ ಆ್ಯಂಡ್ ಡಿಪೋ ಆ್ಯಂಡ್ ಅದು ಇದು ಅಂತಂದು ಇಟ್ಬಿಡ್ತೀನಿ. ಹೋಗ್ಲವ ನಾವು ಏನಾಗೋದಿತ್ತು? ಯಾಕಂದ್ರೆ ಅಷ್ಟು ಕಳ್ಸಾಗದಿರಿ, ಏನು ಮಾಡೋಕ್ಕೆ ಬರ್ತದೆ? ನಿಮ್ಮ ಹೆಸರು ತೊಗೊಂಡು ಹೋಗ್ಕೊಳ್ಳೋದಿಲ್ಲ, ಆದರೂ ಕೂಡ ಕಳ್ಸಾಗದಿರಿ. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನಮ್ಮ ಹೋರಾಟ ಯಾವುದಕ್ಕನ್ನೋದನ್ನು ನೀವು ಈಗಾಗಲೇ ಈ ವಿಡಿಯೋ ಮುಖಾಂತರ ತಿಳ್ಕೊಂಡಿರ್ತೀರಿ. ಅದು ಕೊನೆಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ಕರ್ನಾಟಕದ ಜನತೆ ಹೆಣ್ಣು ಮಕ್ಕಳನ್ನು, ಕರ್ನಾಟಕದ ಹೆಣ್ಣು ಮಕ್ಕಳನ್ನು, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಬದುಕಲು ಬಿಡಿ ಅನ್ನ. ದಯವಿಟ್ಟು ಅವರಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅರ್ಥ ಮಾಡ್ಕೊಡ್ರಿ ಮಿಸ್ಟರ್ ವೀರೇಂದ್ರ ಹೆಗಡೆ. ತಪ್ಪಿಸ್ತಸ್ಥರನ್ನು ತಂದು ಸರೆಂಡರ್ ಮಾಡಿಬಿಡ್ರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ನನ್ನ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರ ಮಾಡ್ತಕ್ಕಂಥ ನಮಸ್ಕಾರ.